Alexei Anatolyevich Navalny, lawyer, opposition leader, anti-corruption person, political prisoner, ಆ್ಯಂಟಿ-ಗೌರ್ಮೆಂಟ್ ಡೆಮಾನ್ಸ್ಟ್ರೇಷನ್ನ ಅರೇಂಜ್ ಮಾಡಿದಂಥ ಒಬ್ಬ ಛಲಗಾರ. ಅವನೊಬ್ಬ ಅಡ್ವೊಕೇಟಾಗಿ ಆ್ಯಂಟಿ ಕರಪ್ಷನ್ ರಿಫಾರ್ಮ್ಸ್ನ ತರಬೇಕು ಅಂತ ಪ್ರಯತ್ನ ಪಟ್ಟಂಥ ಒಬ್ಬ ಮಹಾನ್ ವ್ಯಕ್ತಿ. ಡೈರೆಕ್ಟಾಗಿ ವ್ಲಾಡಿಮಿರ್ ಪುಟಿನ್ಗೆ ಮತ್ತು ಅವನ ಗೌರ್ಮೆಂಟ್ಗೆ ಎಗೇನೆಸ್ಟಾಗಿ ವರ್ಕ್ ಮಾಡಿದಂಥ ಒಬ್ಬ ಧೈರ್ಯ ಛಲಗಾರ. ಇವನು ರಷ್ಯನ್ ಆಪೋಸಿಷನ್ ಕೌನ್ಸಿಲ್ನ ಮೆಂಬರ್ ಕೂಡ ಆಗಿದ್ದ. ಆ್ಯಂಡ್ ಹಿ ವಾಸ್ ಎ ಲೀಡರ್ ಆಫ್ ರಷ್ಯಾ ಆಫ್ ದಿ ಫ್ಯೂಚರ್ ಅನ್ನೋ ಪಾರ್ಟಿನ ಕಟ್ಟಿದಂಥ ಒಬ್ಬ ಮುಖ್ಯಸ್ಥ. ಆ ಫೌಂಡರ್ ಆ್ಯಂಟಿ ಕರಪ್ಷನ್ ಫೌಂಡೇಶನ್ ಏನಿದೆ ಅದರದ್ದು ಒಂದು ಭಾಗ ಆಗಿ ಇವನು ತೆರೆದಂಥ ಒಂದು ಪಾರ್ಟಿ ವರ್ಕ್ ಮಾಡ್ತಾಯಿತ್ತು. ಇದರಿಂದ ಅವನಿಗೆ ಆಮ್ನೆಸ್ಟಿ ಇಂಟರ್ನ್ಯಾಷನಲಿಂದ ಪ್ರಿಸನರ್ಸ್ ಆಫ್ ಸೈನ್ಸ್ ಅಂತ ಒಂದು ಅವಾರ್ಡ್ ಕೂಡ ಕೊಟ್ಟಿದ್ದರು. ಅವಾರ್ಡ್ಸು ಸಾಕಾರವ್ ಪ್ರೈಸ್ ಅಂತ. ಇದು ಬರೀ ಯಾರು ಹ್ಯೂಮನ್ ರೈಟ್ಸ್ಗೆ ಕೆಲಸ ಮಾಡ್ತಾರೆ ಅವರು ಮಾತ್ರ ಕೊಡುವಂಥ ಪ್ರೈಸು. ತನ್ನ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ಗಿಂತ ಅವನು ಪಬ್ಲಿಕ್ ಮಾಡಿದಂಥ ಮೆಟೀರಿಯಲ್ಲು ಜನರಿಗೆ ಯಾವಾಗ ತಲುಪಿತು ಆವಾಗಿಂದ ಇವನು ಒಂದು ಒಳ್ಳೆ ಹೀರೋ ಥರ ಕಾಣಿಸೋಕ್ಕೆ ಸ್ಟಾರ್ಟ್ ಆದ ಜನರ ಕಣ್ಣಲ್ಲಿ. ಇವನು ತನ್ನ 2011ರ ರೇಡಿಯೋ ಇಂಟರ್ವ್ಯೂವಲ್ಲಿ ರಷ್ಯಾ ರೂಲಿಂಗ್ ಪಾರ್ಟಿ ಬಗ್ಗೆ ಒಂದು ಲೈನ್ ಹೇಳ್ತಾರೆ. ಅದೇನಂತಂದರೆ ಇಟ್ಸ್ ಎ ಪಾರ್ಟಿ ಆಫ್ ಗ್ರೂಪ್ಸ್ ಥೀವ್ಸ್ ಅಂತ. ಗೊತ್ತಿರ್ಬೋದು ಏನು ಮಾಡ್ತಾರೆ, ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು ಮಾಡುವಂಥ ಹಣವನ್ನು ತಿನ್ನುವಂಥ ಕೆಲಸ, ದೇಶನ ಲೂಟಿ ಮಾಡುವಂಥ ಕೆಲಸ ಮಾಡ್ತಾರೆ ಅಂತ. ಇದಾದಮೇಲೆ ಅವನು ಎಷ್ಟು ಫೇಮಸ್ ಆಗೋದ ಅಂತಂದರೆ ಈ ಬಿಕೇಮ್ ಎ ಪಬ್ಲಿಕ್ ಫಿಗರ್. ಇದಾದಮೇಲೆ ಅವನ ಮೇಲೆ ಆ್ಯಂಟಿ ಕರಪ್ಷನ್ ಚಾರ್ಜಸ್ ಕೂಡ ಆಯಿತು. ಅವನನ್ನು ಆದಷ್ಟು ಒಂದು ನಿಗಾದಲ್ಲಿ ಇಡೋ ಥರ ಆಯಿತು. ಅವನು ಆ್ಯಕ್ಚುಲಿ ಒಬ್ಬ ಹೈ ರ್ಯಾಂಕಿಂಗ್ ಅಫಿಷಿಯಲ್ ಕೂಡ ಆಗಿದ್ದ. ಅದರಿಂದ ಕೂಡ ಅವನನ್ನು ಒಂದು ರೀತಿ ದೂರ ತಳ್ಳಲಾಯಿತು. ಇದಾದಮೇಲೆ ಅವನ್ನ 2 ಸರಿ ಅಂದರೆ 2013 ಮತ್ತು 2014ರಲ್ಲಿ ಅವನು ರೂಲಿಂಗ್ ಪಾರ್ಟಿಯಿಂದ ಸಸ್ಪೆಂಡ್ ಕೂಡ ಆಗಿದ್ದ. ಅವನ ಮೇಲೆ ಕ್ರಿಮಿನಲ್ ಚಾರ್ಜಸ್ ಕೂಡ ಹಾಕಿದ್ರು. ಅವನು 2013ರಲ್ಲಿ ಮೇಯರ್ ಎಲೆಕ್ಷನ್ನಲ್ಲಿ ನಿಂತ್ಕೊಂಡು ಅದರಲ್ಲಿ ಸೆಕೆಂಡ್ ಕೂಡ ಬಂದಿದ್ದ. ಜಸ್ಟ್ 27% ವೋಟಿಂದ ಅವನು ಸೆಕೆಂಡ್ ಬಂದಿದ್ದ. ಆದರೆ ಅವನಿಗೆ 2018ರ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ನಲ್ಲಿ ಅವನನ್ನು ನೇಮಕಾತಿ ಕೂಡ ಕೊಡಲಿಲ್ಲ. ಅವನನ್ನು ಬಾರ್ ಮಾಡಲಾಯಿತು. 2020ರಲ್ಲಿ ಅವನು ಸೀರಿಯಸ್ ಆಗಿದ್ದ ಅಂತಂದ್ಬಿಟ್ಟು ಅವನನ್ನು ಹಾಸ್ಪಿಟಲ್ಗೆ ಜಾಯಿನ್ ಮಾಡಲಾಯಿತು. ಅವನು ತುಂಬ ಸೀರಿಯಸ್ ಕಂಡೀಷನ್ಗೆ ಹೋಗಿದ್ದ. ಅವನ್ನ ಆ್ಯಕ್ಚುಲಿ ಪಾಯ್ಸನ್ ಮಾಡಿದ್ದಾರೆ ಅಂತ ಗೊತ್ತಾಯಿತು. ಪೂರ್ತಿ ನರಗಳಿಗೆ ನರ ದೌರ್ಬಲ್ಯ ಆಗೋ ಥರ ಅವನಿಗೆ ಪಾಯ್ಸನ್ ಮಾಡಲಾಗಿತ್ತು. ಅವನು ಆಲ್ಮೋಸ್ಟು 1 ತಿಂಗಳು ಹಾಸ್ಪಿಟಲಿದ್ದ. ಅದಾದಮೇಲೆ ಡಿಸ್ಚಾರ್ಜ್ ಆದ. ಅಲ್ಲಿಂದ ಬಂದಿದ್ದ ತಕ್ಷಣ ಅವನು ಫಸ್ಟ್ ಹೇಳಿದ್ದೇನು ಅಂತಂದರೆ ಇದಕ್ಕೆಲ್ಲ ಕಾರಣ ಪುಟಿನ್ ಅಂತಂದ್ಬಿಟ್ಟು, ಅವನೇ ನನಗೆ ಪಾಯ್ಸನ್ ಮಾಡಿರೋದು ಅಂತಂದ್ಬಿಟ್ಟು. ಕೊನೆಗೆ ಅವನು 2023ರಲ್ಲಿ ಅವನು ಕಾಣೆ ಆಗ್ತಾನೆ. ಅದಾದಮೇಲೆ ಎಲ್ಲೋದ ಏನಾದ ಅಂತ ಯಾರಿಗೂ ಗೊತ್ತಾಗಲ್ಲ. ಕೊನೆಗೆ 16 ಫೆಬ್ರವರಿ 2024ರಲ್ಲಿ ರಷ್ಯನ್ ಪ್ರಿಸನರ್ಸ್ ಅಂದರೆ ಏನಿದೆ ಕಾರಾಗೃಹ ಅವ್ರು ಅನೌನ್ಸ್ ಮಾಡ್ತಾರೆ ಅವನು ಸತ್ತೋಗಿದ್ದಾನೆ ಅಂತಂದ್ಬಿಟ್ಟು. ಅದೊಂದು ನ್ಯೂಸು ಹೇಗೆ ಬ್ರೇಕ್ ಆಗುತ್ತೆ ಅಂತಂದರೆ ಅದರಿಂದ ಇಡೀ ಪ್ರಪಂಚದಾದ್ಯಂತ ಅವನು ದೊಡ್ಡ ಹೀರೋ ಆಗ್ತಾನೆ. ನಿಮಗೆ ಗೊತ್ತು, ಈಗ ಆಲ್ರೆಡಿ ರಷ್ಯಾ ಮತ್ತು ಉಕ್ರೇನ್ ವಾರ್ ನಡೀತಾ ಇದೆ. ಅದು ಆಲ್ರೆಡಿ ನಿಮಗೆ ನಮ್ಮ ಪ್ರಪಂಚದ ದೊಡ್ಡಣ್ಣ ಅಂತ ಹೇಳ್ಕೊಳ್ಳೋಂಥ ಅಮೇರಿಕಾ ಯಾವ ರೀತಿ ವ್ಲಾಡಿಮಿರ್ ಪುಟಿನ್ನ ಒಬ್ಬ ವಿಲನ್ ಥರ ನೋಡ್ತಾಯಿದೆ ಅಂತಂದ್ಬಿಟ್ಟು, ಅದ್ರ ಜೊತೆಗೆ ಇವಾಗ ಈ ಬೆಂಕಿಗೆ ತುಪ್ಪ ಸುರಿಯೋ ಥರ ಈ ಒಂದು ನ್ಯೂಸು ಸಿಕ್ಕಿದೆ ಪ್ರಪಂಚಕ್ಕೆ. ಈಗ ಅದರಿಂದ ವ್ಲಾಡಿಮಿರ್ ಪುಟಿನ್ ಒಬ್ಬ ವಿಲನ್ ಆ್ಯಂಡ್ ಅಲೆಕ್ಸ್ ನಾವೆಲ್ನಿ ಒಬ್ಬ ದೊಡ್ಡ ಹೀರೋ. ನಿಮಗೆ ಈ ಕಂಟೆಂಟ್ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ.